ಸರ್ಕಾರಿ ಅಧಿಕಾರಿಗಳಿಂದ ಈಗ ಗ್ಯಾರಂಟಿ ಬಗ್ಗೆ ಟೀಕೆ ವ್ಯಕ್ತವಾಗ್ತಾ ಇದೆ. ಸಿಎಂ ಗ್ಯಾರಂಟಿ ಯೋಜನೆ ಬಗ್ಗೆ ಮಹಿಳಾ ಅಧಿಕಾರಿ ಟೀಕೆ ಮಾಡಿದ್ದಾರೆ. ಗ್ಯಾರಂಟಿಯ ಬಗ್ಗೆ ಟೀಕಿಸಿದ್ದಾರೆ ಪಾವಗಡ ಸಬ್ ರಿಜಿಸ್ಟರ್ ರಾಧಮ್ಮ ಅವರು. ಸಬ್ ರಿಜಿಸ್ಟರ್ ರಾಧಮ್ಮ ಮಾತನಾಡಿದ ವಿಡಿಯೋ ಈಗ ವೈರಲ್ ಆಗಿದೆ. ರಾಧಮ್ಮರನ್ನ ತುಮಕೂರು ಜಿಲ್ಲಾ ನೋಂದಣಿ ಕಚೇರಿಗೆ ಎತ್ತಂಗಡಿ ಮಾಡಲಾಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಜಿಲ್ಲಾಧಿಕಾರಿ ಈಗ ಆದೇಶವನ್ನ ಹೊರಡಿಸಿದ್ದಾರೆ. ನೆಹರು ಸರ್ ಇವಳು ಗಂಡ ಯಾರು ಇಂದಿರಾ ಗಾಂಧಿ ಗಂಡ ಮುಸ್ಲಿಮು. ಅವರು ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾಡ್ಕೊಂಡಿದಾರಲ್ಲ. ಮುಸ್ಲಿಮೇ ಧರ್ಮದ ಬಗ್ಗೆ ಕಿಚ್ಚು ಇದು ಮಾಡ್ತಾರೆ ಬಿಜೆಪಿನವರು. ಧರ್ಮ ಹೊಡಿ ಸುಮ್ಕುದಾಡ್ರಿ, ಏನೇನ ಹೇಳ್ತಾರೆ, ಧರ್ಮ ಯಾಕೆ ಹೊಡಿತಾರೆ? ನಿಮ್ಮವ್ರಿಗೆ ಏನಾರು ಕೊಟ್ಬಿಟ್ಟಿದೆ ಕಾಂಗ್ರೆಸ್ಗೆ ಇಷ್ಟೊತ್ತಿ ಇಂಡಿಯಾ ಅವ್ರು ಮಾಡ್ತಾರೆ. ಅವ್ರಿಗೆ ಕುಡಿಯಕ್ ನೀರಿಲ್ಲ ಅಂತ ಅವ್ರಲ್ಲ, ನಮ್ಗೆ ಇರ್ತಿರ್ಲಿಲ್ಲ ಅಷ್ಟೇ. ಅವ್ರು ಡೆವಲಪ್ಮೆಂಟ್ ಆಯ್ತವ್ರ ಅಷ್ಟೇ. ಯಾರು ಫ್ರೀ ಹೆಣ್ಮಕ್ಳಿಗೆ ಕೊಟ್ಟ, ಇಲ್ಲಿ ಬರ ಹೇಳದ್ ಕುಂಡ್ರಸ್ತಾ ಎಲ್ಲ ತರಕಾರಿ ಹಣ್ಣು ಹಂಪಲು, ಆಮೇಲೆ ಯಾವ್ದು ಹಾಲು ಬಿಸ್ಕೆಟ್. ರೈತರಿಗೆ ರೈತರು ಮತ್ತೆ ಹಾಲು ಬೆಳೆಸೋದು. ಇಂಡಿಯಾದಲ್ಲಿ ಅವೇನು ಅಡ್ಮಿನಿಸ್ಟ್ರೇಟಿವ್ ಎಸಿಡರ್ ಇಲ್ಲ ಇದುವರೆಗೆ. ಮಹಾರಾಜರು ತಪಸ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಏನಿದೆ ನೋಡಿ. ಸೌಕರ್ಯ ಸಿದ್ದರಾಮಯ್ಯನ ಕರ್ಕೊಂಡು ಹೋಯ್ತಾರೆ ಪಕ್ಕದಲ್ಲಿ. ಅಡ್ಮಿನಿಸ್ಟ್ರೇಷನ್ ಸಖತ ಮಾಡ್ತೀಯ ಬಾರಪ್ಪ ಅಂತ ಹೇಳ್ಬಿಟ್ಟು. ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ ಮಾಡಕ್ ಬರುತ್ತೆ. ಫಾರಿನ್ಗೆಲ್ಲ ಹೋದ ಸ್ಟೇಟ್ಮೆಂಟ್ ಪ್ರೆಸ್ ಮೀಟ್ ಹಾಕೊಡೋದಿಲ್ಲ, ಮತ್ತೆ ಕ್ವಶನ್ ಮಾಡ್ತಾರೆ, ಹೇಳಕ್ ಆಗೋದಿಲ್ಲ, ಹತ್ತು ಬಿಡ್ತಾರೆ ಅಷ್ಟೇ ಒಂದೇ ಸಲ. ಅವನು ಆರ್ಟಿಕಲ್ ಹೇಳ್ತಾ ಇರೋದು ಒಂದೇ, ಸಿದ್ದರಾಮಯ್ಯ 150 ಆರ್ಟಿಕಲ್ ಹೇಳೋದು ಒಂದೇ. ಸುಮ್ಮನೆ ಅಲ್ಲ, ಆರ್ಟಿಕಲ್ ಹೇಳೋದು ಒಂದೇ. ಹೆಂಗಸರುಗಳು ಮನೇಲಿದ್ದಾಗ ಬೀದಿ ಸುತ್ತದ್ ಮಾಡಿದೆ ನಿಮ್ ಹೆಣ್ಮಕ್ಳ ಮೂಲೆಗೆ ಸೇರ್ಕೋಬೇಕೆ, ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಯಾರ ದೇವಸ್ಥಾನದಲ್ಲಿ ತಿನ್ಕೊಂಡು ಉಂಡ್ಕೊಂಡು ಪಾಪ ಮೇಡಮ್ಗೆ ಯಾರೋ ಉದ್ದೇಶಪೂರ್ವಕವಾಗಿಯೇ ಟಾರ್ಗೆಟ್ ಮಾಡಿ ಮಾಡೋದಂಗಿದೆ. ತಮಾಷೆ ಮಾಡ್ಕೊಂಡು ವಿಡಿಯೋ ಮಾಡ್ಬಿಟ್ಟು ಕ್ಯಾಶುವಲ್ ಆಗಿ ಮಾತಾಡಿದ್ದಾರೆ. ಇದು ಹೋದ್ರೆಲ್ಲ ರಸ್ತೆಲೆಲ್ಲ ಮಾತಾಡ್ತಾರೆ ಹಿಂಗೇನೆ. ನನ್ನ ಸಹೋದ್ಯೋಗಿ ಈಗ ತುಮಕೂರು ಪ್ರತಿನಿಧಿ ಮಂಜುನಾಥ್ ನನ್ನ ಸಂಪರ್ಕಕ್ಕೆ ಸಿಗ್ತಾರೆ. ಮಂಜುನಾಥ್, ಈಗ ಪಾವಗಡದಲ್ಲಿ ಹೋಗ್ಬಿಟ್ಟು ಈಗ ಒಂದು ರೀತಿಯಾಗಿ ಹೆಂಗಾಯ್ತು ಅಂತಂದರೆ ಓಯಾಸಿಸ್ನಿಂದ ತಂದುಬಿಟ್ಟು ಒಳ್ಳೆ ನೀರಿರೋ ಜಾಗದಲ್ಲಿ ತಂದು ಬಿಟ್ಟಂಗಾಯ್ತು ಮೇಡಮ್ ಅವ್ರನ್ನ, ಅಲ್ವಾ? ಖಂಡಿತ ಅರುಣ್, ನಾನು ಆಗಲೇ ಹೇಳಿದಾಗೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಅನ್ನೋವಾಗೆ ಹೇಳಿ ಕೇಳಿ ಪಾವಗಡ ಬರದ್ನಾಡು ಅಲ್ಲಿ ಕೆಲಸ ಮಾಡೋದು ಕಷ್ಟ. ಈಗ ಅಲ್ಲಿಂದ ನೇರವಾಗಿ ಟ್ರಾನ್ಸ್ಫರ್ ಮಾಡಿ ಜಿಲ್ಲಾ ಕಚೇರಿಗೆ ಅವರನ್ನು ಟ್ರಾನ್ಸ್ಫರ್ ಮಾಡಲಾಗಿದೆ. ಆದರೆ ಹುದ್ದೆ ಬೇರೆ ಬೇರೆ ಇರಬಹುದು, ಆದರೂ ಅಲ್ಲಿಯ ವಾತಾವರಣಕ್ಕೂ ಇಲ್ಲಿ ವಾತಾವರಣಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಅಲ್ಲಿಗಿಂತ ಇಲ್ಲಿಯೇ ಇನ್ನೂ ಒಳ್ಳೆಯದಾಗತ್ತೆ ಅವರಿಗೆ. ಸೊ ರಾಧಮ್ಮ ಸಬ್ ರಿಜಿಸ್ಟರ್ ಪಾವಗಡದವರು ಸ್ವಲ್ಪ ಎಡವಟ್ಟು ಮಾಡ್ಕೊಂಡಿರುವಂಥದ್ದು. ಅಂದರೆ ಅದನ್ನು ಅವರು ತಮಾಷೆಗಾಗಿ ಹೇಳಿದ್ರು ಅಥವಾ ಗಂಭೀರವಾಗಿ ಹೇಳಿದ್ರು ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಅಲ್ಲಿ ನಗ್ನಗ್ತಾ ಮಾತಾಡ್ತಾ ಇದ್ದದನ್ನು ನೋಡಿದರೆ ಖಂಡಿತವಾಗಿ ಅವರು ತಮಾಷೆಗೆ ಮಾಡಿದ್ದಾರೆ. ಮತ್ತು ಎದುರಿಗೆ ಇರುವಂಥ ವ್ಯಕ್ತಿ ಪ್ರವೋಕ್ ಮಾಡ್ತಾ ಇದ್ದ ರಾಧಮ್ಮರನ್ನ ಅನ್ನುವಂಥದ್ದು ಅಲ್ಲಿ ಆ ವಿಡಿಯೋದಲ್ಲಿ ಚಿತ್ರೀಕರಣ ಆಗಿರೋದನ್ನು ನೋಡಿದರೆ ಕನ್ಫರ್ಮ್ ಆಗುತ್ತೆ. ಅವ್ರು ಹೇಳ್ತಾರೆ, ಅಪೋಸಿಷನ್ ಅವರು ಅಂದರೆ ಎದುರಿಗಿರುವಂಥ ವ್ಯಕ್ತಿ ಹೇಳ್ತಾರೆ, ಕಾಂಗ್ರೆಸ್ನವರು ಉತ್ತಮ ಆಡಳಿತ ಕೊಡ್ತಾ ಇದ್ದಾರೆ, ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ, ಫ್ರೀ ಕೊಡ್ತಾ ಇದ್ದಾರೆ, ಅದರಿಂದ ಜನರ ಜೀವನ ಉದ್ಧಾರ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯಾಗಿ ಇವರು ಹೇಳ್ತಾರೆ, ಸುಮ್ಮನಿರ್ರಿ, ನಿಮ್ಗೇನು ವಿಚಾರ ಗೊತ್ತಿಲ್ಲ, ಫ್ರೀ ಕೊಟ್ಟರು ನಿಜ, ಆದರೆ ಎಲ್ಲ ರೀತಿಯ ಏನು ದವಸ ಧಾನ್ಯಗಳ ಬೆಲೆನೂ ರೈಸ್ ಆಗಿದೆ, ಬಸ್ ರೇಟ್ ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ಫೀಸ್ ಕೂಡ ಜಾಸ್ತಿ ಆಗಿದೆ, ಎಲ್ಲ ಅಲ್ಲಿ ಜಾಸ್ತಿ ಅಂದರೆ ಪುಕ್ಕಟ್ಟೆ ಕೊಟ್ಬಿಟ್ಟು ಇಲ್ಲಿ ಎಲ್ಲನೂ ಏರ್ಸ್ಕೊಂಡು ಕುಂತಿದ್ದಾರೆ. ಸೊ ಇದು ಸರಿ ಅಲ್ವಲ್ಲ. ಯಾರೂ ಕೂಡ ಅವರವ್ರ ಮನೆಯಿಂದ ತಂದು ದುಡ್ಡು ಕೊಡಲ್ಲ, ನಮ್ಮ ಟ್ಯಾಕ್ಸೇ ನಮ್ಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಬ್ ರಿಜಿಸ್ಟರ್ ರಾಧಮ್ಮರವರು ಮಾತನಾಡಿರುವಂಥದ್ದು. ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ. ವಿಡಿಯೋ ಕೂಡ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಸರ್ಕಾರದ ವಿರುದ್ಧನೇ ಸರ್ಕಾರದ ಒಬ್ಬ ಅಧಿಕಾರಿ ಮಾತನಾಡಿದ್ದು ತರವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಜಿಲ್ಲಾಧಿಕಾರಿಗಳು ಪಾವಗಡದಿಂದ ಜಿಲ್ಲಾ ಕೇಂದ್ರಕ್ಕೆ ಟ್ರಾನ್ಸ್ಫರ್ ಮಾಡಿರುವಂಥದ್ದು. ಅರುಣ್. ಓಕೆ ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಧಿಕಾರಿಗಳು ಹಿಂಗೆಲ್ಲ ಮಾತನಾಡಿ ಅವರಿಗೆ ನೀವು ಟ್ರಾನ್ಸ್ಫರ್ ಮಾಡ್ತೀರಾ ಅನ್ನೋದಾದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೇವಲ ರಾಜಕಾರಣಿಗಳಿಗೆ ಮಾತ್ರ, ನಮಗೆ ಮಾತ್ರನಾ? ಸರ್ಕಾರಿ ನೌಕರಿಗಳಿಲ್ವಾ?